ನಮಸ್ಕಾರ ರೀ ಎಲ್ರಿಗೂ. ನಾ ಇಲ್ಲಿ ಇವತ್ತು ಮೆಹಂದಿ ಹೇರ್ ಪ್ಯಾಕ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡತ್ತೀನಿ ನೋಡ್ರಿ. ನಾನು ಇವತ್ತು ನನ್ನ ತಲೆಗೆ ಮೆಹಂದಿ ಹಚ್ಕೋಬೇಕಂತ ಮಾಡಿದ್ದೆ ರೀ. ಹಂಗೆ ನಿಮ್ಮ ಕೂಡ ವಿಡಿಯೋ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ ನಾ ಇಲ್ಲಿ ಹೇರ್ ಪ್ಯಾಕ್ ಮಾಡೋಕೆ ಕೆಲವೊಂದಿಷ್ಟು ಐಟಮ್ನ ತೊಗೊಂಡೇನಿ ರೀ. ಒಂದು ಬೆಟ್ಟಿದ ನೆಲ್ಲಿಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ, ಒಂದು ಕಾಫಿ ಪೌಡ್ರ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ರೀ. ಒಂದು 5ರಿಂದ 4 ಲವಂಗ, ಒಂದು 5ರಿಂದ 6 ದಾಸವಾಳ ಹೂವಿನ ಎಲೆ ತೊಗೊಂಡೀನಿ ರೀ. ಇದಕ್ಕೆ ನೀವು ದಾಸವಾಳ ಹೂವು ಮತ್ತು ಆಮೇಲೆ ಅಲೋವೆರಾನು ಹಾಕೋಬೋದು ರೀ. ನಾ ಇಲ್ಲಿ ಅದನ್ನು ತೊಗೊಂಡಿಲ್ಲ ರೀ. ಈಗ ಗ್ಯಾಸ್ನ ಚಾಲು ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ. ನಾ ಇಲ್ಲಿ ಅದಕ್ಕೆ 1-1.5 ಗ್ಲಾಸ್ನಷ್ಟು ನೀರು ಹಾಕಾಕತ್ತೀನಿ ರೀ. ನೋಡಿರಿ, ನೀವು ಮೆಹಂದಿ ಎಷ್ಟು ತೊಗೊಂಡಿರ್ತೀರಿ ನೋಡಿರಿ, ಅದಕ್ಕೆ ಅನುಗುಣವಾಗಿ ನೀರು ಹಾಕೋಬೇಕು ರೀ. ಹೆಚ್ಚು ಕಮ್ಮಿ ಸ್ವಲ್ಪ ಹಾಕೋರಿ. ಈಗ ನಾ ಇದಕ್ಕಿಲ್ಲಿ 1-2 ಟೇಬಲ್ ಸ್ಪೂನ್ ಟೀ ಪುಡಿ ಹಾಕ್ಕೊಳತ್ತೀನಿ ರೀ. ಟೀ ಪುಡಿನೂ ನೀರು ನೋಡಿ ಹಾಕೋಬೇಕ್ರಿ. ನೀರು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ತೊಗೊಂಡ್ರೆ ಕಮ್ಮಿ ಹಾಕೋರಿ. ನಾ ಇಲ್ಲಿ ಒಂದು ಬ್ರೂ ಪ್ಯಾಕೆಟ್ ಕಾಫಿ ಪುಡಿ ತೊಗೊಂಡಿದ್ದು ನೋಡ್ರಿ, ಅದನ್ನು ಸಹ ಇದಕ್ಕೆ ಹಾಕೊಳತ್ತೀನಿ ರೀ. ಈಗ ನಾ ತೋರಿಸಿದ್ದು ನೋಡ್ರಿ ಎಲ್ಲ ಐಟಮ್ಸ, ಅವು ಒಂದೊಂದೇ ಹಾಕೊಳತ್ತೀನಿ ರೀ. ಇದು ಕರಿಬೇವು ಸೊಪ್ಪು. ಕರಿಬೇವು ಹಾಕೋದ್ರಿಂದ ರೀ ಹೇರ್ ಫಾಲ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ ರೀ. ನಾ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದು ನೋಡ್ರಿ, ಅದನ್ನ ಹಾಕೊಳತ್ತೀನಿ ರೀ. ಇದಕ್ಕೆ ಆಮ್ಲ ಅಂತೂ ಕರಿತಾರೆ ರೀ. ಇದು ದಾಸವಾಳ ಹೂವಿನ ಎಲೆ ರೀ. ದಾಸವಾಳ ಹೂವನ್ನ ಹಾಕೋಬೋದು. ನಾ ಇದ್ದಿದ್ದಿಲ್ಲ, ಅದಕ್ಕೆ ಅದನ್ನು ಸ್ಕಿಪ್ ಮಾಡೀನಿ ರೀ. ನೀವಿದ್ರೆ ಹಾಕೋಬೋದು ರೀ. ಮತ್ತಿಲ್ಲಿ 4ರಿಂದ 5 ಲವಂಗ ಹಾಕೊಳತ್ತೀನಿ ರೀ. ಲವಂಗ ಹಾಕೊಳ್ಳೋದ್ರಿಂದ ಕಲರ್ ಭಾಳ ಚಲೋ ಬರ್ತದೆ ರೀ. ಹಾಗೆ 1 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳನ್ನು ಹಾಕೊಳತ್ತೀನಿ ರೀ. ಇವಾಗ ನಾ ಏನು ತೊಗೊಂಡಿದ್ದು ನೋಡ್ರಿ, ಎಲ್ಲನೂ ಇದಕ್ಕೆ ಹಾಕಿ ಐತ್ರಿ. ಈಗ ಇದನ್ನು ಚೆಂದಾಗಿ 1 ಸ್ಪೂನ್ ಸಹಾಯದಿಂದ ಸ್ವಲ್ಪ ಕೈಯಾಡಿಸಿ ಇದನ್ನು ಒಂದು 10ರಿಂದ 20 ನಿಮಿಷ ಚೆಂದಾಗೆ ಕುದಿಸ್ಬೇಕು ರೀ. ನಾ ಇಲ್ಲಿಂದ 1 ಗ್ಲಾಸ್ ನೀರು ಹಾಕ್ಕೊಂಡೀನಿ ನೋಡ್ರಿ. ಅದು 1 ಗ್ಲಾಸ್ ಆಗೋ ತನಕ ಕುದಿಸಿದ್ರೆ ಚೆಂದಾಗಿ ಅದು ಕಲರ್ ಬಿಡ್ತದೆ ರೀ. ಅದ್ರೊಳಗಿನ ಎಲ್ಲ ಅಂಶನೂ ನೀರೊಳಗೆ ಬಿಡ್ತದೆ ರೀ. ಈ ಮೆಹಂದಿ ಬರೀ ಕಲರ್ ಬರೋಕೆ ಕಷ್ಟ ಅಲ್ರಿ ಹಚ್ಕೊಳ್ಳೋದು. ಈ ಥರ ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ಮತ್ತು ದಟ್ಟವಾಗಿ ಬರ್ತಾವೆ ರೀ. ಇದನ್ನು 15 ದಿನಕ್ಕೊಮ್ಮೆ ಹಚ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು ರೀ. ಇಲ್ಲ ನಮ್ಗೆ ಆಗೋದಿಲ್ಲ ಹಚ್ಕೊಳ್ಳೋದಂದ್ರೆ ತಿಂಗಳಿಗೆ ಒಮ್ಮೆರೆ ಆದರೂ ಈ ಥರ ಹಚ್ಕೊಂಡು ನೋಡಿರಿ. ಇದೀಗ ನೋಡಿರಿ ರೆಡಿ ಆಗ್ಯದ. ಕಲರ್ ನೋಡ್ಬೋದು ರೀ ಎಷ್ಟು ಚಂದ ಬಿಟ್ಟದಿತ್ತು ಅಂತ ಹೇಳಿ. ಈಗ ಗ್ಯಾಸ್ ಬಂದ್ ಮಾಡಿ ಇದನ್ನು ಪೂರ್ತಿ ಆರೋ ತನಕ ಬಿಡ್ಬೇಕು ರೀ. ಒಂದು ಅರ್ಧ ತಾಸೊಳಗೆ ಇದು ಪೂರ್ತಿ ತಣ್ಣಗಾಗ್ತದೆ ರೀ. ಇದು ತಣ್ಣಗಾದ್ಮೇಲೆ ಒಂದು ಚಾಣಿ ತೊಗೊಂಡು ಇದನ್ನು ಸೋಸ್ಕೋಬೇಕು ರೀ. ಇದು ಅರ್ಧ ಗಂಟೆ ಆದಮೇಲೆ ಹೆಂಗಾಗ್ಯದ ಅಂಥೇಳಿ ನೋಡ್ಕೊಂಡು ಬರ್ರಿ. ನೋಡಿರಿ, ಆವಾಗಿನ್ಕಿನ್ನ ಈಗ ಇನ್ನೂ ಸ್ವಲ್ಪ ಚಂದಗೆ ಕಲರ್ ಬಿಟ್ಟೈತ್ರಿ. ಈಗ ಇದನ್ನು ಒಂದು ಬಟ್ಲ ತೊಗೊಂಡು ಇದಕ್ಕೆ ಸೋಸ್ಕೊಳ್ಳೋಣ ಬರ್ರಿ. ನೋಡಿರಿ, ಮೆಹಂದಿ ಹಚ್ಕೊಂಡಾದ್ಮೇಲೆ 1 ಗಂಟೆ ಅಷ್ಟು ನೀವು ಡ್ರೈ ಆಗೋ ತನಕ ಬಿಡ್ಬೇಕು ರೀ. ಆಮೇಲೆ ಇದನ್ನು ತೊಳ್ಕೊಂಡು ಬಿಡಬೇಕು. ನೀವು 3 ಗಂಟೆ 4 ಗಂಟೆ ತನಕ ಹಾಗೆ ಬಿಟ್ಟರೆ ಏನಾಗ್ಬಿಡ್ತದೆ ರೀ, ಕೂದಲೆಲ್ಲ ಡ್ರೈ ಆಗಿಬಿಡ್ತದೆ ರೀ. ನೋಡಿರಿ, ಮೆಹಂದಿ ಹಚ್ಕೊಂಡ್ಮೇಲೆ ನೀವು ಶಾಂಪೂ ಅದೇನು ಹಾಕದೆ ಹಾಗೆ ನೀರಿನಾಗ ತಲೆ ತೊಳ್ಕೊಬೇಕಾಗ್ತದೆ ರೀ. ಒಂದಿನ ಬಿಟ್ಟು 3ನೇ ದಿನ ನೀವು ಶಾಂಪೂ ಹಾಕ್ಕೊಂಡ್ಬೇಕಿದ್ರೆ ತಲೆ ತೊಳ್ಕೊಬೋದು ರೀ. ಈ ಮೆಹಂದಿ ನೋಡಿರಿ ನಾನು 8 ವರ್ಷದಿಂದ ಯೂಸ್ ಮಾಡತ್ತೀನಿ ರೀ. ನನಗೆ ಚಲೋ ರಿಸಲ್ಟ್ ಬಂದೈತ್ರಿ. ಅದಕ್ಕಂಥೇಳಿ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊಳತ್ತೀನಿ ರೀ. ಇದು ಯಾವುದೇ ಬ್ರ್ಯಾಂಡ್ ಅಲ್ರಿ, ಇಲ್ಲೊಂದು ಕಡೆ ಪಾರ್ಲರ್ನೇ ಸಿಗ್ತೈತ್ರಿ. ನಾ ಇದನ್ನೇ ಯೂಸ್ ಮಾಡ್ತೀನಿ ರೀ. ನೋಡಿ, ಇಲ್ಲಿ ಒಂದು ಪ್ಯಾಕೆಟ್ನ ಇದಕ್ಕೆ ಹಾಕ್ಕೊಳತ್ತೀನಿ ರೀ. ನಿಮಗೆ ಯಾವ್ದು ಬೇಕು ನೋಡಿರಿ ಆ ಬ್ರ್ಯಾಂಡ್ ನೀವು ಯೂಸ್ ಮಾಡಿಕೊಂಡು ಇದೇ ಥರ ಮೆಹಂದಿನ ಕಲಿಸ್ಕೊಬೋದು ನೋಡಿರಿ. ನಾವಿಲ್ಲೇ ನೀರು ಸೋಸಿಟ್ಕೊಂಡಿದ್ದೀವಿ ನೋಡಿರಿ, ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಕಲಿಸ್ಕೊಬೇಕ್ರಿ. ಒಟ್ಟು ಗಂಟಿರ್ಲಾರ್ದಂಗೆ ಕಲಿಸ್ಕೋಬೇಕ್ರಿ. ನೋಡಿರಿ, ಈ ರೀತಿಯಾಗಿ ಕಲಿಸ್ಕೊಂಡೀನಿ. ಇದಕ್ಕೆ ಸ್ವಲ್ಪ ನಾನು ಬೀಟ್ರೂಟ್ನ ತುರಿದ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊಡಿ ನೋಡಿರಿ. ಅದನ್ನು ಸಹ ಇದಕ್ಕೆ ಸ್ವಲ್ಪ ಹಾಕತ್ತೀನಿ ರೀ. ಇದನ್ನು ಸಹ ಹೇರಿಗೆ ಭಾಳ ಬೆನಿಫಿಟ್ಸ್ ಅದು ನೋಡಿರಿ. ಇಲ್ಲಿ ಈ ಥರ ಒಟ್ಟು ಗಂಟಿರ್ಲಾರ್ದಂಗೆ ಚೆಂದಾಗಿನ ಪೂರ್ತಿ ಪೇಸ್ಟ್ ಆಗೋತನ ಕಲಿಸ್ಕೊಬೇಕ್ರಿ. ಈಗೇನು ಇದೆಲ್ಲ ಕಲಿಸಿದಾದ್ಮೇಲೆ ಒಂದಿಷ್ಟು ನೀರು ಉಳ್ದಾವ ನೋಡಿರಿ, ಅದೇನು ವೇಸ್ಟ್ ಆಗೋದಿಲ್ಲ ರೀ. ಅದನ್ನು ನೀವು ಸಿರಮ್ ಥರ ಬೇಕಾದರೂ ಹೇರಿಗೆ 2 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಂದು ಸರ್ತಿ ನೀವು ಯೂಸ್ ಮಾಡ್ಕೋಬೋದು ರೀ. ಒಂದು ರಾತ್ರಿ ಪೂರ್ತಿ ಹೀಗೆ ಒಂದು ಪ್ಲೇಟ್ ಮುಚ್ಚಿ ಬಿಡ್ಬೇಕು ರೀ. ಮರುದಿನ ಬೆಳಿಗ್ಗೆ ತಲೆಗೆ ನಾವು ಅಪ್ಲೈ ಮಾಡ್ಕೋಬೇಕ್ರಿ. ಇದು ನೋಡಿರಿ, ಈಗೇನು ಸೋಸ್ಕೊಂಡಿದ್ದು ಉಳ್ದೋದು ನೋಡಿರಿ, ಇದನ್ನು ಕೂಡ ವೇಸ್ಟ್ ಮಾಡಬೇಡ್ರಿ. ಇದನ್ನು ನೀವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಹೇರ್ ಪ್ಯಾಕ್ ಇದನ್ನು ಕೂಡ ಹೇರ್ ಪ್ಯಾಕ್ ಮಾಡ್ಕೋಬೋದು ರೀ. ನೋಡಿರಿ, ಮೆಹಂದಿ ಕಲಿಸಿಟ್ಟ ಮೇಲೆ ಅದನ್ನು 10ರಿಂದ 12 ಗಂಟೆ ಅದನ್ನು ನೆನಿಲಕ್ಕೆ ಬಿಡ್ಬೇಕು ರೀ. ನೋಡಿರಿ, ಇಲ್ಲಿ ಒಂದು ರಾತ್ರಿ ಆದಮೇಲೆ ಮರುದಿನ ಇದು ಹೆಂಗೆ ಕಾಣಕತ್ತೈತೆ ಅಂಥೇಳಿ ಕಲರ್ ನೋಡಿರಿ ಎಷ್ಟು ಚಂದ ಬಂದೈತೆ ಅಂಥೇಳಿ. ಇದಕ್ಕೀಗ ನಾವು ಹಚ್ಕೊಳ್ಳೋದು ಒಂದು ಅರ್ಧ ಗಂಟೆ ಇರ್ಲಿಕ್ಕಾಗಿ 1-2 ಸ್ಪೂನ್
ಮೊಸರು ಒಂದೆರಡು ಸ್ಪೂನ ಯಾವ್ದು ಯೂಸ್ ಮಾಡ್ತೀರಿ ನೋಡ್ರಿ ಆ ಕೊಬ್ಬರಿ ಎಣ್ಣೆನ ನೀವು ತಲೆಗೆ ಯಾವ್ದು ಯೂಸ್ ಮಾಡ್ತೀರಿ ನೋಡ್ರಿ ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆಂದಾಗಿ ಕಲಿಸ್ಕೋಬೇಕ್ರಿ. ಯಾಕಂದ್ರೆ ನಾವು ಮೆಹಂದಿ ಹಚ್ಕೊಂಡ್ಮೇಲೆ ಕೂದಲ ಭಾಳ ಡ್ರೈ ಆಗ್ತಾವ್ರಿ. ಈ ಮೊಸರು ಆಮೇಲೆ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಡ್ರೈ ಆಗೋದಿಲ್ಲ ರೀ. ಮೊಸರು ಕಂಡೀಷ್ನರ್ ಥರ ಕೆಲಸ ಮಾಡ್ತದೆ ರೀ. ನೋಡಿರಿ ಇದನ್ನು ಎಲ್ಲ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ನೋಡಿರಿ. ಇದಕ್ಕೆ ಬೇಕಾದ್ರೆ ಒಂದು ಎಗ್ ಕೂಡ ಹಾಕೋಬೋದು ರೀ, ಇಲ್ಲಾಂದರೆ ಎಗ್ ವೈಟ್ನೂ ಹಾಕೋತಾರೆ. ನಾ ಇಲ್ಲಿ ಅದೇನು ಯೂಸ್ ಮಾಡಿಲ್ಲ. ನೋಡಿರಿ ಇದೇ ಥರ ಮಾಡಿ ನೀವು ಒಮ್ಮೆ ಹಚ್ಕೊಂಡು ಚಲೋ ಅನ್ನಿಸ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ನಮಸ್ಕಾರ ರೀ.